ಎಂಥ ಅಸಹ್ಯ ನೋಡಿ ಇವತ್ತಿನ ದಿನ. ನಾವು ಇವತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು. ಖುದ್ದು ನನ್ನ ಪ್ರಕಾರ ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಅದನ್ನು ಬಾಗ್ಲಾಕ್ಸ್ ಮುಚ್ಚಿಸ್ಬೇಕು. ಅವಾಗ ಎಲ್ಲರಿಗೂ ಒಂದು ಭಯ ಹುಟ್ಟುತ್ತೆ. ಈ ಥರದ ಘಟನೆಗಳು ಮತ್ತೆ ನಡೆಯೋಕ್ಕೆ ಯೋಚನೆ ಮಾಡ್ತಾರೆ. ಒದ್ದು ಒಳಗಡೆ ಹಾಕಬೇಕು ಅವನ್ನ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಯಾವ ಶತಮಾನದಲ್ಲಿದ್ದೀವಿ, ಏನಾಗ್ತಿದೆ, ಅಸಹ್ಯ ಅನ್ಸುತ್ತಪ್ಪ, ಸತ್ಯವಾಗ್ಲೂ ಹೇಳ್ತೀನಿ. ಬೆಳಗ್ಗೆ ನಮ್ಮ ರಾಧಾ ಹಿರೇಗೌಡರು ಗೊತ್ತಲ್ಲ, ಅವರು ವಾಟ್ಸಪ್ಪಿಂದ ನನಗೊಂದು ಮೆಸೇಜ್ ಬರುತ್ತೆ. ಒಂದು ವಿಡಿಯೋ ನೋಡ್ತೀನಿ ನಾನು. ಫಸ್ಟಿಗೆ ಅನ್ಸುತ್ತೆ ಏನು ನಡೀತಿದೆ ಇದರಲ್ಲಿ ಅಂತ. ಆಮೇಲೆ ಕೆಳಗಡೆ ಡೀಟೇಲ್ಸ್ ಓದಿದ್ರೆ, ಉಪಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲಿ ಅಸ್ಪೃಶ್ಯತಾ ಆಚರಣೆ, ಕನಕಪುರ ತಾಲೂಕು ಸೋಮೇದ್ಯಾಪನಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಕಟಿಂಗ್ ಮಾಡಲ್ಲ ಅಂತ ಹೇಳಿದೆ ಸಲೂನ್ನವರು. ಆಮೇಲೆ ವಿಡಿಯೋ ನೋಡಿದೆ, ಹೌದು ರೀ, ಪಾಪ ಒಬ್ಬರು, ಅವ್ರ ಹೆಸರೇನು ಶಿವಮಾಧು ಅಂತ ಅಂತೆ. ಆಮೇಲೆ ಕ್ರಾಸ್ ಚೆಕ್ ಮಾಡಿದೆ, ಯಾರ ನಂಬರಿಂದ ಬಂದಿತ್ತು ಅಂತ ಅಕ್ಕನ ಹತ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡಿ ಮಾತಾಡಿದಾಗ ಅವ್ರು ಹೇಳಿದ್ರು ಶಿವಮಾಧು ಅಂತ, ಅದೇ ಊರಿನವರು, ಯಾವುದು ಸೋಮೇದ್ಯಾಪನಹಳ್ಳಿ, ಕನಕಪುರ ತಾಲೂಕು, ಆ ಊರಿನವರು. ಅವರು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೋದಾಗ ಮಾಡಲ್ಲ ದಲಿತರಿಗೆ ಕಟಿಂಗ್ ಅಂತ ನೇರವಾಗಿ ಹೇಳ್ತಾನೆ ಅವನು. ಎಂಥ ಅಸಹ್ಯ ನೋಡಿ ಇವತ್ತಿನ ದಿನ. ನಾವು ಇವತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು, ಎಲ್ಲರೂ ಒಂದಾಗಿರಬೇಕು, ಸರ್ವ ಜನಾಂಗದ ಶಾಂತಿ ಅಂತ ಏನೇನೋ ಮಾತಾಡ್ತಾ ಇದ್ದೀವಲ್ಲ, ಇವತ್ತು ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋನೂ ಇದೆ, ಡೀಟೇಲ್ಡ್ ಒಂದು ವಿಡಿಯೋ. ಅವರು ಕಾಣ್ತಾರೆ, ಯಾರೋ ಕೇಳ್ತಾರೋ ಅವರು ಇರ್ತಾರೆ. ಅವನೇ ನೌಕರ ಹೇಳ್ತಾನೆ, ನಾನು ಮಾಡಲ್ಲ ಕಟಿಂಗು ಅಂತ. ಊರಿನವ್ರು ಹೇಳಿದ್ದಾರೆ ನಾನು ಮಾಡಲ್ಲ, ಅದು ಸುಮಾರು ವರ್ಷಗಳಿಂದ ನಡ್ಕೊಂಬಂದಿರೋದು, ನಾನು ಮಾಡಲ್ಲ ಅಂತಾನಲ್ಲ, ಅದು ಇದೆ. ನೋಡಿ ಫಸ್ಟ್ ಅದನ್ನು. ನಾವು ಸೋಮೇಪನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೋಮೇಪನಹಳ್ಳಿ ಗ್ರಾಮನೇ ವಾಸಿಯಾಗಿರುವಂಥ ನನ್ನ ಹೆಸರು ಶ್ರೀಮಾನ್. ನಾನು ಇಲ್ಲಿ ಕಟಿಂಗ್ ಸೇವಿಂಗ್ ಮಾಡಿಸ್ಬೇಕು ಅಂತ ಬರ್ತಾ ಇದ್ದೀನಿ. 20 ದಿವಸದಿಂದ ಕೇಳ್ತಾ ಇದ್ದೀನಿ ಮಾಡಿ ಅಂತ. ನಿಮಗೆ ದಲಿತರಿಗೆ ನಕ್ಷೌರ್ಯ ಮಾಡಲ್ಲ, ಇಲ್ಲಿ ಮಾಡಬೇಡ ಅಂತೇಳಿ ಇಲ್ಲಿ ದೊಡ್ಡವ್ರು ಯಾರು ಹೇಳವ್ರೆ, ಅವ್ರ ಹೆಸರು ಕೂಡ ಹೇಳ್ತಾ ಇಲ್ಲ, ಯಾರು ಹೇಳವ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಊರಿನಲ್ಲಿ ಯಾರು ಹೇಳವ್ರೆ, ಅದಕ್ಕೋಸ್ಕರ ನಾವು ಮಾಡಲ್ಲ ಅಂತೇಳಿ ನಮಗೆ ಯಾವುದು ಕಟಿಂಗ್ ಸೇವಿಂಗ್ ಮಾಡ್ತಾ ಇಲ್ಲ. ಬಾಗಿಲಿಂದ ಒಳಗಡೆ ಬಂದ್ರು ನಿಮ್ಗೆ ಮಾಡಲ್ಲ ಅಂತ ಹೇಳಿ ಕಳಿಸ್ತಾರೆ. ಇದು ನಮಗೆ ಅವಮಾನ ಆಗದೆ, ಜಾತಿನಿಂದನೇ ಅವಮಾನ ಆಗಿದೆ. ಇದನ್ನ ನಮ್ಗೆ ಕಾನೂನು ಪ್ರಕಾರವಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ತೀವಿ. ಕಟಿಂಗ್ ಸೇವಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಜಾತಿ ಕೇಳ್ತಾರ? ಕಟಿಂಗ್ ಸೇವಿಂಗ್ ಮಾಡುವಾಗ ಫಸ್ಟ್ ಜಾತಿ ಕೇಳ್ತಾರ? ಅವ್ರಿಗೆ ಗೊತ್ತು. ಇಲ್ಲಿ ನಾವು ಓಡಾಡ್ತಿದ್ವಿ, ನಮ್ ಕ್ಯಾಸ್ಟ್ ಯಾವ್ದು ಗೊತ್ತು. ನಾವು ನಿಮ್ಮವ್ರಿಗೆ ನಿಮ್ಗೆ ದಲಿತರಿಗೆ ಮಾಡುವಂಗಿಲ್ಲ ಆತರ ಇಲ್ಲಿ ಊರವರು ಹೇಳಿದ್ದಾರೆ ಅಂತ ಹೇಳಿದ್ರು. ಅವ್ರು ಯಾರು ಹೇಳವ್ರ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಏನಪ್ಪ ನಿನ್ನ ಹೆಸರು? ಯಾರಪ್ಪ ಹೇಳಿದಾರ ನಿನಗ? ಏನಂತ ಹೇಳಿದಾರ? ಓಕೆ, ಒಂದೊಂದು ಸರ್ ಹೇಳಪ್ಪ. ಕಟಿಂಗ್ ಶೇವಿಂಗ್ ಮಾಡಲ್ಲ. ಯಾವ್ದು SC ಸಂಬಂಧಪಟ್ಟಂಗ ದಲಿತರಿಗೆ ಯಾರಿಗೂ ಕಟಿಂಗ್ ಶೇವಿಂಗ್ ಮಾಡಲ್ಲ. ದಲಿತರಿಗೆ ಮಾಡಬಾರ್ದು. ಯಾರು ಅವ್ರ ಹೆಸರು ನಿಮ್ಮ ಹತ್ರ ಫೋನ್ ಮಾಡಿ ಹೇಳ್ದಾರ? ಯಾರು ಮಾತಾಡಿದಾರ ಫೋನಲ್ಲಿ? ಅಲ್ಲಪ್ಪ, ಇವಾಗ ನಿನ್ನ ಹತ್ರ ಫೋನಲ್ಲಿ ಮಾತಾಡಿದ್ರಲ್ಲ, ಯಾರು ಅವ್ರ ವ್ಯಕ್ತಿ ಯಾರು? ಅವ್ರ ಹೆಸರು ತಪ್ಪ, ಅವ್ರ ಹೆಸರು ಹೇಳಪ್ಪ. ಇವಾಗ ಮಾತಾಡಿದಲ್ಲ ಅವ್ರ ಕಟಿಂಗ್ ಶೇವಿಂಗ್ ಮಾಡಬೇಡ ಅಂತ ಹೇಳಿದಾರೆ. ಬಡಪ್ಪ, ಇದು ದೊಡ್ಡ ಮಟ್ಟಿಗೆ ಇಶ್ಯೂ ಆಯ್ತದೆ. ಇರಪ್ಪ ಒಂದ್ ನಿಮಿಷ, ದೊಡ್ಡ ಮಟ್ಟಿಗೆ ಇಶ್ಯೂ ಆಯ್ತದೆ. ನಿನ್ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ. ಮತ್ತೆ ನೀನ್ ಯಾರು ಹಿಂದೆಗಡೆಯಿಂದ ಸಪೋರ್ಟ್ ಮಾಡಿ ಈ ತರ ಕಟಿಂಗ್ ಶೇವಿಂಗ್ ಮಾಡಬೇಡ ಅಂತ ಹೇಳ್ತಾ ಇದಾರೆ, ಅವ್ರ ಮೇಲೆಲ್ಲ ಒಂದ್ ಕೇಸ್ ಆಗುತ್ತೆ. ನೋಡಪ್ಪ, ನಿನ್ ಸಮಾಧಾನ. ಕಟಿಂಗ್ ಶೇವಿಂಗ್ ಮಾಡ್ತೇವಾಗ ಮಾಡಲ್ಲ ಅವ್ರಿಗೆ ಮಾಡಲ್ವಾ? ಸರಿಯಪ್ಪ, ಆಯ್ತು. ಸರಿ ಸರ್, ಆಯ್ತು.
ಒಂದು ಕಂಪ್ಲೇಂಟ್ ಮಾಡುವ, ಕಂಪ್ಲೇಂಟ್ ಮಾಡ್ಬಿಡು ಕಾನೂನು ರೀತಿಲಿ ಏನೈತೆ ಅದನ್ನ ಮಾಡುವ ಬಿಡಿ. ಅವ್ರ ಹೆಸರು ಹೇಳಪ್ಪ, ಅವ್ರ ಹೆಸರು ಹೇಳ. ಸರಿ ಬಿಡಪ್ಪ, ಇವಾಗ ಕಟ್ಟಿಂಗ್ ಮಾಡ್ದೆ ಮಾಡಲ್ಲಪ್ಪ. ಕಟಿಂಗ್ ಮಾಡಪ್ಪ ಇಲ್ಲ ಕಟ್ಟಪ್ಪ ಅಂತ ಅಂತಂತಾರೆ. ಅವ್ರ ಹೆಸರು ಗೊತ್ತಿಲ್ಲ, ಕೊಡ್ತೀನಿ ನೋಡಿ, ಮಾತಾಡಿಲ್ಲ ಅಂದ್ರೆ ಫೋನಲ್ಲಿ ಮಾತಾಡೋದ ಬರು ಕೇಳು ಡೈರೆಕ್ಟ್ ಆಗ, ಅದೇ ಅದು ಕೇಸ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಡೈರೆಕ್ಟ್ ಆಗಿ ಬರು ಕೇಳು, ಫೋನಲ್ಲಿ ಮಾತಾಡೋದ. ಸರಿ ಅಣ್ಣ, ಸರಿ. ಇಲ್ಲಿ ಜಾತಿ ಭೇದ ಏನ್ ನಡೀತಾ ಇದೆ ಅದನ್ನ ಹೇಳು ಮೊದ್ಲು, ಸಾಕು ನನಗೆ. ಈ ದೊಡ್ಡ ವಿಷಯ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ. ಏನಿಲ್ಲ ಸರ್, ಅವ್ರು ಏನಂದ್ರೆ ಇವಾಗ ಹೇಳ್ಬೇಕಾದ್ರೆ ಅವ್ರು ಬರಕ್ ಆಗುದಿಲ್ಲ. ಇವಾಗ ಏನಂದ್ರೆ ಅದ್ ಮಾಡುದಿಲ್ಲ ಅಂತ ಹೇಳಪ್ಪ. ಅವಾಗಿಂದ ಯಾಕೆ ಮಾಡೋದಿಲ್ಲ? ಅವ್ರು ಮಾಡಿದ್ರೆ ಅವಾಗಿಂದ ಬಿಡ್ರಿ, ಈಗ ಊಟ ತಿಂತ ಇಲ್ವಾ, ಅನ್ನ ತಿಂತ ಇಲ್ವಾ, ಏನ್ ತಿಂತ ಇಲ್ವ್ರಿ? ಅಯ್ಯೋ ಊಟ ಎಲ್ರು ತಿಂತಾರೆ, ಅದೆಲ್ಲ ಅಲ್ಲ ನೀನು ಬಾ, ದಲಿತರಿಗೆ ಮಾಡ್ಬೇಡ ಅಂತ ಹೇಳಿದವ್ರು ಯಾರು ಅದನ್ನ ಕರ್ಕಬಾ. ಈಗೂ ಜಾತಿ ಭೇದ ನಡೀತಾ ಇದೆ ಅಂದ್ರೆ ಕರ್ಕಬಾ. ಇಲ್ಲ ಇದ್ದಿದ್ರೆ ಕರ್ಸಿದ್ದಲ್ಲ. ಆಯ್ತು, ಇವಾಗ ಮಾಡು, ಅವ್ರು ಬರೋ ಗಂಟೆ ಮಾಡು, ಇಲ್ಲ ಅಂದ್ರೆ ಬಿಡು. ರಿಜಿಸ್ಟರ್ ಆಫೀಸ್ ಹೋಗಿದ್ರೆ ಆಮೇಲೆ ಬನ್ನಿ. ನಿನ್ಗೆ ಯಾಕಪ್ಪ ಅದನ್ನ ರಿಜಿಸ್ಟರ್ ಆಫೀಸ್ ಬೇಡ ಗುರು, ನನಗೆ ರಿಜಿಸ್ಟರ್ ಆಫೀಸ್ ಹೋಗಿದ್ದಾರೆ. ನನಗ್ ಬೇಕಷ್ಟೇ, ನನಗ್ ಮಾಡ್ಬೇಕು. ಮಾಡಕ್ ಆಗಲ್ವಾ? ದಲಿತರು ಮಾಡಲ್ಲ, ನೀನು ನಾವು ಮಾಡಲ್ಲ ಗುರು, ನಾವು ಮಾಡಕ್ ಆಗಲ್ಲ. ಊರವ್ರು ಇದ್ಕೊಂಡು ನಾವ್ ಹೆಂಗ್ ಮಾಡಲ್ಲ. ಅದೇ ತೊಂದರೆ ಆಗಿರೋದು, ಊರವ್ರು ಇದ್ಕೊಂಡು ಆಯ್ತು, ಮಾಡಲ್ಲ ತಾನೇ, ಮಾಡಿಸ್ತೀನಿ ನಾನು. ಊರವ್ರು ಇದ್ಕೊಂಡು ಮಾಡಕ್ ಆಗುದಿಲ್ಲ. ಮಾಡಿಸ್ತೀನಿ ಬಿಡು. ಏನ್ ಹೇಳ್ಬೇಕು ಇಂಥ ಅಸಹ್ಯಕ್ಕೆ? ಏನ್ ಮಾಡಬೇಕು ಇಂಥವ್ರಿಗೆ? ನಿಜಕ್ಕೂ ಹೇಳ್ತೀನಿ, ಆ ಸಲೂನ್ನವನ್ನ ಫಸ್ಟ್ ಬಾಗಿಲಾಕ್ಸಿ ಇನ್ಯಾವತ್ತೂ ನಾ ಕೆಲಸ ಮಾಡದಿರೋ ಥರ ನೋಡ್ಕೋಬೇಕು. ಒಂದು ಒಂದು ಜಾತಿಯ ಆಧಾರದ ಮೇಲೆ ಒಬ್ಬನಿಗೆ ಕಟಿಂಗ್ ಮಾಡಲ್ಲ, ಶೇವಿಂಗ್ ಮಾಡಲ್ಲ ಅನ್ನೋ ಪರಿಸ್ಥಿತಿ ಇನ್ನೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಮ್ಮ ಸುತ್ತಮುತ್ತನೇ ಉಳ್ಕೊಂಡಿದೆ ಅಂತಂದ್ರೆ, ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರೋ ಒಂದು ಊರಿನಲ್ಲಿ ಉಳ್ಕೊಂಡಿದೆ ಅಂತಂದ್ರೆ ಎಂಥ ಅಸಹ್ಯ ರೀ ಇದು. ಖುದ್ದು ನನ್ನ ಪ್ರಕಾರ ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಅದನ್ನು ಬಾಗಿಲಾಕ್ಸಿ ಮುಚ್ಚಿಸ್ಬೇಕು. ಅವಾಗ ಎಲ್ಲರಿಗೂ ಒಂದು ಭಯ ಹುಟ್ಟುತ್ತೆ. ಈ ತರದ ಘಟನೆಗಳು ಮತ್ತೆ ನಡೆಯೋಕೆ ಯೋಚನೆ ಮಾಡ್ತಾರೆ. ಆದ್ರೂ ವೆರಿ ಡಿಸ್ಟರ್ಬಿಂಗ್, ತುಂಬಾ ತುಂಬಾ ಬೇಜಾರಾಗೋ ವಿಡಿಯೋ ಇದು. ಇನ್ನೂ ಇತ್ತು ಅಂದ್ರೆ, ಕೆಲವು ಸಲ ಸುಮಾರು ಸಲ ನಾವುಗಳೇ ಮಾತಾಡ್ತೀವಿ, ಉದ್ದುದ್ದ ಭಾಷಣಗಳನ್ನು ಬಿಗಿತೀವಿ, ಅಂದ್ರೆ ಸಮಾನತೆ ಅದು ಇದು ಅಂತೆಲ್ಲ. ಹಿಂಗೆಲ್ಲ ಆಗ್ಬಿಟ್ರೆ ಉದ್ಧಾರ ಆಗಲ್ಲ ರೀ. ಹಿಂಗೆಲ್ಲ ಆಗ್ಬಿಟ್ರೆ ಉದ್ಧಾರ ಆಗಲ್ಲ. ಇದು ಅಸಹ್ಯ ರೀ, ಇದು ಹೇಸಿಗೆ. ಇಲ್ಲ ಸರ್ಕಾರದ ಯಾರಾದರೂ ಸಂಬಂಧಪಟ್ಟ ಮಂತ್ರಿಗಳೇ ಅಲ್ಲಿ ಹೋಗಬೇಕು, ಅಥವಾ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ನನ್ನ ಕ್ಷೇತ್ರದಲ್ಲಿ ಹೆಂಗೋ ನಡೀತಿದ್ದು ಅಂತೇಳಿ ಅವನನ್ನು ಹೋಗಿ ಪ್ರಶ್ನೆ ಮಾಡಿ ಅವನಿಗೆ ಬಾಗಿಲಾಕ್ಸಿ ಸೀಲ್ ಓಡಿಸಿ ಬರಬೇಕು. ಒದ್ದು ಒಳಗಡೆ ಹಾಕ್ಬೇಕು ಅವನ್ನ. ನ್ಯಾಯ ಸಿಗಬೇಕು ಅವನಿಗೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.